ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂದರೆ ಏಮ್ಸ್ನಿಂದ BE ಸೇರಿ ಡಿಗ್ರಿ ಮಾಡಿದವ್ರಿಗೆ ಏನು ಅರ್ಜಿಯನ್ನು ಕರೆದಿದ್ದಾರೆ ಅದರ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಕೊನೆ ತನಕ ನೋಡಿ. ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋ ಅಭ್ಯರ್ಥಿಗಳಿಗೆ ಏಮ್ಸ್ ಸಾಮಾನ್ಯ ನೇಮಕಾತಿ ಪ್ರಕ್ರಿಯೆ ಹೊಸ ಅಧಿಸೂಚನೆ ಹೊರಡಿಸಿದೆ. ದೇಶದ ವಿವಿಧ ವೈದ್ಯಕೀಯ ಸಂಸ್ಥೆಗಳಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ವಿಭಾಗದಲ್ಲಿ 1300ಕ್ಕೂ ಹೆಚ್ಚು ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡೋಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದೇ ನವೆಂಬರ್ 14ರಂದು ಪ್ರಾರಂಭವಾಗಿದೆ. ಇನ್ನು ಈ ಒಂದು ಅರ್ಜಿ ಹುದ್ದೆಗಳಿಗೆ ಅರ್ಹತೆ ಏನು ಅಂತ ನೋಡೋದಾದ್ರೆ ಈ ಒಂದು ಹುದ್ದೆಗೆ ಆಸಕ್ತ ಅಭ್ಯರ್ಥಿಗಳು ಡಿಸೆಂಬರ್ 2ರ ಒಳಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ 2 ಇರುತ್ತೆ. 2ನೇ ಡಿಸೆಂಬರ್ ಒಳಗಡೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ವೈದ್ಯಕೀಯ, ತಾಂತ್ರಿಕ, ಆಡಳಿತಾತ್ಮಕ ಅಥವಾ ಸಹಾಯಕ ಸಿಬ್ಬಂದಿ ಸೇವೆಯಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಅಭ್ಯರ್ಥಿಗಳು ಕೂಡ ಈ ಒಂದು ಅರ್ಜಿ ಸಲ್ಲಿಸಬಹುದು, ಈ ಒಂದು ಪೋಸ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಇನ್ನು ಪರೀಕ್ಷೆ ಯಾವಾಗ ಇರುತ್ತೆ ಅಂತ ಅಂದರೆ ಡಿಸೆಂಬರ್ ತಿಂಗಳಲ್ಲಿ 22ರಿಂದ 24 ಡಿಸೆಂಬರ್ನ ನಡುವೆ ನಡೆಯಲಿದೆ. ಇನ್ನು ಯಾವ ಯಾವ ಹುದ್ದೆಗಳು ಖಾಲಿವೆ ಅಂತ ನೋಡೋದಾದರೆ ಏಮ್ಸ್ ನೇಮಕಾತಿ ಮಾಡುವ ಮೂಲಕ ವಿವಿಧ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡುತ್ತೆ. ಅಂದರೆ ಆಹಾರ ತಜ್ಞ ಪೋಸ್ಟ್ ಆಗಿರ್ಬೋದು, ವಾರ್ಡನ್ ಪೋಸ್ಟ್, ಸಹಾಯಕ ಆಡಳಿತಾಧಿಕಾರಿ, ಕಾರ್ಯನಿರ್ವಾಹಕ ಸಹಾಯಕ, LDC, UDC, ಜೂನಿಯರ್ ಮತ್ತು ಸೀನಿಯರ್ ಆಡಳಿತಾತ್ಮಕ ಹುದ್ದೆಗಳು, ಜೂನಿಯರ್ ಇಂಜಿನಿಯರ್ ಅಂದರೆ ಸಿವಿಲ್, ಎಲೆಕ್ಟ್ರಿಕಲ್ ಮತ್ತು ಮೆಡಿಕಲ್ ಇವೆಲ್ಲವೂ ಬರುತ್ತೆ. ಅದರ ಜೊತೆಗೆ ತಾಂತ್ರಿಕ ಸಹಾಯಕ, ಎಲೆಕ್ಟ್ರಿಷಿಯನ್, ವೈರ್ಮ್ಯಾನ್, ಫಾರ್ಮ್ ಅಸಿಸ್ಟೆಂಟ್, ಡೋ ಕೀಪರ್, ಕ್ಯಾಶಿಯರ್, ಅಕೌಂಟೆಂಟ್ಸ್ ಮತ್ತು ಆಫೀಸರ್ಸ್, ಲೈಬ್ರರಿ ಅಸಿಸ್ಟೆಂಟ್, ಮೆಡಿಕಲ್ ರೆಕಾರ್ಡ್ ಆಫೀಸರ್, ಕೋಡಿಂಗ್ ಕ್ಲರ್ಕ್, ಸ್ಟೆನೋಗ್ರಾಫರ್, ಖಾಸಗಿ ಕಾರ್ಯದರ್ಶಿ ಮತ್ತು ವೈದ್ಯಕೀಯ ಸಮಾಜ ಕಲ್ಯಾಣ, ಭದ್ರತೆ ಮತ್ತು ಅಗ್ನಿಶಾಮಕ ಅಧಿಕಾರಿ, ಭ್ರೂಣಶಾಸ್ತ್ರಜ್ಞ, ಅಗ್ನಿಶಾಮಕ ತಂತ್ರಜ್ಞ, ಚಾಲಕ ಬಹುಪಯೋಗಿ ಕೆಲಸಗಾರ, ನೈರ್ಮಲ್ಯ ನಿರೀಕ್ಷಕ, ಜೂನಿಯರ್ ಹಿಂದಿ ಅನುವಾದಕ, ಯೋಗ ಬೋಧಕ, ದರ್ಜಿ, ಯಂತ್ರಶಾಸ್ತ್ರಜ್ಞ, ಛಾಯಾಗ್ರಾಹಕ ಹಾಗೂ ಹಲವಾರು ತಾಂತ್ರಿಕ ಹಾಗೂ ಆಡಳಿತಾತ್ಮಕ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಏಮ್ಸ್ ನೇಮಕಾತಿ ಅರ್ಜಿಯನ್ನು ಕರೆದಿದ್ದಾರೆ. ಇನ್ನು ಕಾಮರ್ಸ್, ಆರ್ಟ್ಸ್, ಸೈನ್ಸ್ನಲ್ಲಿ ಡಿಗ್ರಿ ಮಾಡಿದವರು ಇದಕ್ಕೆ ಅಪ್ಲೈ ಮಾಡಬಹುದು. ಅಂದರೆ ಇಂಜಿನಿಯರಿಂಗ್, BSc, MBBS ಸೇರಿದಂತೆ ಟೆಕ್ನಿಕಲ್ ಕೋರ್ಸ್ ಮಾಡಿದವ್ರಿಗೂ ಕೂಡ ಅವಕಾಶ ಇರುತ್ತದೆ. ಏಮ್ಸ್ನ ಅಧಿಕೃತ ವೆಬ್ಸೈಟ್ ಮೂಲಕ ವಿಸಿಟ್ ಮಾಡಿ ಅಲ್ಲಿ ಅರ್ಜಿ ಸಲ್ಲಿಸುವಂಥದ್ದು. ಅಂದರೆ AIIMSEXAMS.AC.inಗೆ ವಿಸಿಟ್ ಮಾಡಿ ಅರ್ಜಿ ಸಲ್ಲಿಸಬಹುದು. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 3,000 ಅರ್ಜಿ ಶುಲ್ಕ ಇರುತ್ತದೆ. ಇನ್ನು SC, ST ಮತ್ತು EWS ಅರ್ಜಿದಾರರಿಗೆ 2,400 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ 2ನೇ ತಾರೀಕು ಆಗಿರುತ್ತದೆ. ಅದಕ್ಕಿಂತ ಮುಂಚೆ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಮುಂದಿನ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.